ನಮ್ಮ ವಂಶದ ಕುಡಿನ ಹೊಟ್ಟೆಯಲ್ಲಿ ಮಡ್ಕೊಂಡಿರೋ ಇವಳು ಇನ್ ಮ್ಯಾಕೆ ಈ ಅಟ್ಟಿಯಲ್ಲೇ ಇರ್ತಾಳೆ. ಅವಳು ಎಲ್ಲೂ ಹೋಗಕ್ಕಿಲ್ಲ. ಇದೇ ನನ್ನ ತೀರ್ಮಾನ. ಏನಣ್ಣ ಇದು? ಅವ್ವ ಈಟೆಲ್ಲ ಮಾತಾಡ್ತಿದ್ರು, ನೀ ಸುಮ್ಕೆ ನಿಂತ್ಕೊಂಡಿದ್ಯಾ? ಹಂಗಾದ್ರೆ ನೀ ಅವನ್ ಮಾತ್ಗೆ ಒಪ್ಕೊಂಡಿದ್ಯಾ? ಹೂ ಕಣೆ, ಯಾವಾಗ್ಲೂ ನನ್ನ ಮಗ ನನ್ನ ಮಾತನ್ನ ತೆಗೆದು ಹಾಕಕ್ಕಿಲ್ಲ. ಅವನಿಗೆ ಚೆನ್ನಾಗ್ ಗೊತ್ತು ತನ್ನವ್ವ ಯಾವತ್ತೂ ನ್ಯಾಯದ ಪರವಾಗಿ ಮಾತಾಡ್ತಾಳೆ ಅಂತ. ಇಲ್ಲಿ ನೋಡ್ರಿ, ಯಾವಾಗ ಏನು ಮಾಡ್ಬೇಕು ಅಂತ ನನ್ನ ಮಗನಿಗೆ ಚೆನ್ನಾಗ್ ಗೊತ್ತು. ಅವನ್ನ ಪ್ರಶ್ನೆ ಮಾಡೋ ಅಧಿಕಾರ ನಿಮಗೆ ಯಾರಿಗೂ ಇಲ್ಲ. ಅಲ್ಲ ಬಾಬಾ. ನೋಡೀಶ್ವರಿ, ನೀನ್ ಹೇಳೋ ಹಂಗೆ ನಾನು ನ್ಯಾಯ ದಾರಿನ ಬಿಟ್ಟು ಯಾವತ್ತೂ ನೋಡ್ಕೊಂಡಿಲ್ಲ. ನ್ಯಾಯ ಅಂತ ಬಂದ್ರೆ ನನ್ಗೆಲ್ರೂ ಒಂದೇಯ. ಅವ್ವ ಹೇಳ್ದಂಗೆ ಇವಳು ಮಾಡಿರೋ ತಪ್ಪಿಗೆ ಅವಳು ಹೊಟ್ಟೆಲಿರೋ ಮಗ ಶಿಕ್ಷೆ ಅನುಭವಿಸೋದು ಯಾವ ನ್ಯಾಯ ಹೇಳು? ಜೊತೆಗೆ ನಾನು ಮಂತ್ರಿಯಾಗಿ ಒಬ್ಳು ಬಸರಿ ಹೆಂಗಸರನ್ನ ರಕ್ಷಣೆ ಮಾಡೋದು ನನ್ನ ಕರ್ತವ್ಯ. ಅದನ್ನ ನಾನು ಮಾಡ್ತೀನಿ. ಇದನ್ನ ಮುಂದಿಟ್ಕೊಂಡು ಇನ್ನೊಬ್ರು ಮಾಡಿರೋ ತಪ್ಪನ್ನ ಇದು ಹೋಲಿಕೆ ಮಾಡೋದು ಬೇಡ. ಇನ್ನು ಮುಂದ್ಗುಟೆ ಈ ವಿಷಯನ ಅಟ್ಟಿಲಿ ಯಾರು ಮಾತಾಡೋದು ಬೇಕಾಗಿಲ್ಲ. ಎಪ್ತಿ ಇಟ್ಕೋ ಈಶ್ವರಿ. ನೋಡಿದ್ರೇನೆ, ನಾನು ಹೇಳ್ದಂಗೆ ನನ್ನ ಮಗ ನ್ಯಾಯ ನೀತಿ ಧರ್ಮ ಅಂದ್ರೆ ಯಾವಾಗ್ಲೂ ಒಂದ್ ಹೆಜ್ಜೆ ಮುಂದೆ ಇರ್ತಾನೆ. ಯಾರಿಗೂ ಅನ್ಯಾಯ ಆಗಕ್ ಬಿಡಕ್ಕಿಲ್ಲ. ಹಾಳಾದ್ ಗುಡುಗ್ ಬ್ಯಾರೆ. ಲೇ ಭದ್ರಾ, ಮೊದ್ಲ ಅವಳನ್ನ ಒಳಗ್ ಕರ್ಕೊಂಡೋಗು. ಸರಿ ಅಮ್ಮಮ್ಮ. ಲೇ ಇದ್ಯಾ, ಗುಡುಗು ಮಿಂಚು ಜಾಸ್ತಿ ಅದೇ. ಕಿಟಕಿ ತಾವ ಹೋಗ್ಬೇಡ, ಕಿಟಕಿ ಮುಚ್ಕೊಂಡು ಮಲ್ಕ. ಸರಿ ಅಮ್ಮಮ್ಮ. ನಿಮ್ನ ನೋಡ್ತಾ ಇದ್ರೆ ಸ್ಯಾನೆ ಪಾಪ ಅನಿಸ್ತಾ ಇದೆ ಚಿಕ್ಕತ್ತೆ. ಯಾಕೆ ಅಂದ್ರೆ ಎಲ್ಲಾದ್ರಲ್ಲೂ ಬರೀ ಸೋಲೆ ಕಾಣ್ತಾ ಇದ್ದೀರಲ್ಲ, ಅದಕ್ಕೆ ನಾನ್ ನಿಮ್ಗೆ ಅವತ್ತೇ ಹೇಳಿದ್ದೆ, ನಮ್ ಮಾವಯ್ಯ ಮತ್ತೆ ಗೌಡ್ರು ಅಟ್ಟಿ ಒಳಕ್ ನನ್ನ ಕರ್ದೇ ಕರೀತಾರೆ ಅಂತ. ಆ ಮಾತು ಇವತ್ ದಿಟ ಆಯ್ತು. ಇವತ್ತು ಮಾವಯ್ಯ ನನ್ನನ್ನ ಸೆಮ್ಸಿದೀನಿ ಅಂತ ಹೇಳಿಲ್ಲ, ಆಟೆಯ. ಆ ಮಾತನ್ನ ಅವ್ರು ಹೇಳ್ತಾರೆ, ನೀವು ಕೇಳಿಸ್ಕತೀರ. ನಾನ್ ಬರ್ಲ ಚಿಕ್ಕತ್ತೆ? ಏನವ, ನಾವು ಇವಳನ್ನ ತುಳಿಬೇಕು ಅನ್ಕೊಂಡಾಗೆಲ್ಲ ಇವಳು ಬೆಳ್ಕೊಂಡೇ ಹೋಯ್ತಾವಳೆ.
ಇವಳನ್ನ ಶೆಡ್ಡಿಂದ ಆಚೆ ಹಾಕೋಣ ಅನ್ಕೊಂಡ್ವಿ. ಆದ್ರೆ ಈಗ ನೋಡಿದ್ರೆ ಬಂದು ಬದ್ರೂನ್ ರೂಮ್ ಸೇರ್ಕೊಂಡ್ಲು. ಹೋಗೆ, ಇವತ್ತು ನಿನ್ ಟೈಮ್ ಸಂದಾಗದೆ. ನೀನ್ ಹೊಟ್ಟೆ ಒಳಗೆ ನಮ್ ವಂಶದ ಕುಡಿ ಐತೆ ಅಂತ ತಾನೇ ಒಳಗ್ ಬಂದಿದ್ಯಾ? ನನ್ನ ಮಗನ್ನ ಅಟ್ಟಿಯಿಂದ ಆಚೆಗಾಕಿ ನೀನಿ ಅಟ್ಟಿ ಒಳಗೆ ಅದ್ಯಂಗ ನೆಮ್ಮದಿಯಾಗಿರ್ತೀಯ ನಾನು ನೋಡ್ತೀನಿ. ನನ್ನ ಹೊಟ್ಟೆಲಿ ಮಗ ಬೆಳೀತಾ ಇದೆ ಅನ್ನೋ ಕಾರಣಕ್ಕೆ ಮನೆ ಒಳಗ್ ಕರ್ಕೊಂಡ್ ಬಂದಿರೋ ನಿಮ್ಗೆ ಅದು ಸುಳ್ಳು ಅಂತ ಗೊತ್ತಾದ್ರೆ ಮನೆ ಒಳಗಲ್ಲ, ನನ್ಗೆ ಸಡ್ಡಲ್ಲೂ ಜಾಗ ಇರಕ್ಕಿಲ್ಲ. ಒಟ್ನಲ್ಲಿ ಈ ಪಿರುತಿ, ನಿಮ್ ಕಾಳಜಿ ಎಲ್ಲಾನು ನನಗ್ ಸಿಗೋದು ಸ್ವಲ್ಪ ದಿನ ಮಾತ್ರ. ಏಯ್, ಅದೇ ನಂಗೆ ರೂಮ್ ನಂಗೆ ನೋಡ್ತಾ ಇದ್ದಿ. ಏನ್ ಯಾವತ್ತು ನೋಡ್ದೆ ಇಲ್ದಿರೋ ತರ ಬ್ಯಾಗ್ನು ಹಂಗೆ ಕೈಲಿ ಹಿಡ್ಕೊಂಡು ಬ್ಯಾಗ್ ನಾ ಒಳಗಿಡೋಗು. ಅಲ್ಲ, ರೂಮಲ್ಲಿ ಇತ್ಕೊಂಡೆ ಗುಡುಗಿ ಗೀಟು ಒಂದ್ ಎದ್ರುಕೋತಾ ಇರೋಳು, ಅಲ್ಲಿ ಹೆಂಗಿರ್ತಾ ಇದ್ದೆ? ನೀಟ್ ಎದ್ರಕಂಡ್ರೆ ಹೊಟ್ಟೆಲ್ಲ ನಮ್ಮ ಮಗಿನ ಪರಿಸ್ಥಿತಿ ಏನಾಗಿರ್ಬೇಡ ನೋಡೋ. ಅವ್ವ ಧೈರ್ಯವಾಗಿದ್ರೆ ಮಗನು ಧೈರ್ಯವಾಗಿರ್ತದಂತೆ. ಹಂಗೆ ಅವ್ವನು ಸಂತೋಷವಾಗಿದ್ರೆ ಮಗನು ಸಂತೋಷವಾಗಿರ್ತದಂತೆ. ಅದಕ್ಕೆ ನೀನ್ ಇನ್ಮೇಲೆ ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು. ಅದಕ್ಕೋಸ್ಕರ ನೀನ್ ಇಲ್ಲಿ ಕರ್ಕೊಂಡ್ ಬಂದಿರೋದು, ಅರ್ಥ ಆಯ್ತೆ? ನೀವು ಮಗಿ ಮೇಲೆ ಈಟೊಂದ್ ಪಿರುತಿ ಮಾಡ್ಕೊಂಡಿರೋದ್ ನೋಡ್ತಾ ಇದ್ರೆ ನಂಗ್ ಸಹನೆ ಸಂಟ ಆಯ್ತೈತೆ. ಮುಂದೊಂದ್ ದಿನ ನಿಮಗ್ ಸತ್ಯ ಗೊತ್ತಾಗಿ ಅವತ್ತು ನಿರಾಸೆ ಅನ್ಭವಿಸೋದ್ಕಿಂತ ಈಗ್ಲೇ ನನ್ನ ಹೊಟ್ಟೆಲಿ ಮಗು ಇಲ್ಲ ಅಂತ ಹೇಳ್ಬೇಕು ಅಂತ ಅನಿಸ್ತಾ ಇದೆ. ಇದ್ಯಾಕ್ ಹಂಗ್ ನೋಡ್ತಾ ಇದ್ದಿ? ಈಕಿತ ಏನ್ ಹೆಚ್ಚಿಗೆ ಭಯ ಪಟ್ಕೊಂಡ್ಲಿಲ್ಲ, ಹಿಂಗೆ ಇರ್ಬೇಕು. ಸರಿ, ಹೋಗ್ ಮಲ್ಕ. ನಾನಿಲ್ಲೇ ಕೆಳಕ್ ಮಲ್ಕತೀನಿ, ನೀವು ಅಲ್ಲಿ ಮಲ್ಕೊಳ್ಳಿ ಗೌಡ್ರೆ. ಏಯ್, ನೀನ್ ನೆಲದ ಮೇಲೆ ಮಲ್ಕೊಂಡ್ರೆ ನಿಂಗೇನಾರ ಶೀತ ಆದ್ರೆ ಮಗಿಗೆ ಹುಷಾರಿಲ್ಲಂಗ ಆಗಕ್ಕಿಲ್ವೇ? ಏನ್ ಬೇಕಾಗಿಲ್ಲ, ಹೋಗ್ ಮೇಲ್ ಮಲ್ಕ ಹೋಗು. ನಿಂಗೇನಾದ್ರೂ ನನ್ ಮಗ್ಲಲ್ಲಿ ಮಲ್ಕೊಳ್ಳೋದು ತೊಂದ್ರೆ ಆದ್ರೆ ನಾನೇ ನೆಲದಲ್ಲಿ ಮಲ್ಕತೀನಿ ಬಿಡು. ಅಯ್ಯಯ್ಯೋ, ನೀವು ಹುಡ್ದಾಗಿಂದಾನು ಸುಪ್ಪದ್ಗೆ ಮೇಲೆ ಮಲ್ಗಿರೋದು, ಈಗ ಯಾಕೆ ಸುಮ್ಕೆ ಕೆಳಗ್ ಮಲ್ಕೊಂಡಿರಾ? ಸುಮ್ಕೆ ನೀವು ಬನ್ನಿ, ನಂಗೇನು ತೊಂದ್ರೆ ಇಲ್ಲ. ನಂಗೆ ಗೊತ್ತಿಲ್ದೆ ಕೇಳ್ತೀವ್ನಿ, ನಿನ್ ತಿಟ್ಟುವಾಗ್ಲೂ ಬಸ್ರಿನೇ ತಾನೆ? ಮತ್ತೆ ನಿನ್ ಹೊಟ್ಟೆ ಒಂಚೂರು ದಪ್ಪನೇ ಆಗಿಲ್ವಲ್ಲ? ಅದು ನನ್ನ ಹೊಟ್ಟೆ ಒಳಗೆ ಮಗ. ವಾ, ಹೊಟ್ಟೆಲಿರೋ ಮಗ ಸ್ಯಾನೆ ಪುಟ್ದಾಗಿರ್ಬೇಕಲ್ವೇ? ಅದು ದಪ್ಪ ಆದಂಗೆ ನಿನ್ ಹೊಟ್ಟೆನೂ ದಪ್ಪ ಆಯ್ತದೆ ನೋಡು. ನೀನ್ ಚಂದಾಗ್ ತಿನ್ನು, ಆಗ ಮಗನು ದಪ್ಪ ಆಗಿ ನಿನ್ ಹೊಟ್ಟೆನೂ ದಪ್ಪ ಆಯ್ತದೆ. ಬಂಗಾರಿ, ಏಯ್ ಮಗಳೇ, ನೋಡ್ ಮಗಳೇ, ನೀನ್ ಈ ಗುಡುಗು ಮಿಂಚು ಇದ್ಯಾವ್ದಕ್ಕೂ ನೀನ್ ಭಯ ಪಡ್ಬೇಡ.
ಯಾಕಂದ್ರೆ ನಿನ್ ಪಕ್ಕದಲ್ಲಿ ನಾನಿವ್ನಿ. ನನ್ ಮಗಳು ಹೆಣ್ಣುಲಿ ಇದ್ದಂಗಿರ್ಬೇಕು. ಕೆಲವೊಂದ್ ವಿಷಯದಲ್ಲಿ ನಿಮ್ಮ ಅವ್ವನ್ಗಿಂತ ಜಾಸ್ತಿ ಧೈರ್ಯವಂತೆ ಆಗಿರ್ಬೇಕು ನೀನು. ಅವಳುವೆ ಹೊಸಿ ಸ್ಟ್ರಾಂಗೇಯ. ಅದಕ್ ನೀನೇನ್ ಭಯ ಪಡ್ಕೋಬೇಡ, ಆಯ್ತಾ ಮಗಳೇ? ಮಗಳೇ, ಈಗ ರಾತ್ರಿ ಆಯ್ತು, ಈಗ ನೀನ್ ಚಂದಂಗ್ ನಿದ್ದೆ ಮಾಡು. ಗುಡ್ ನೈಟ್. ನೋಡು, ನನ್ನ ಮಗಳು ಆಚೆಗೆ ಬರೋ ಗಂಟವೇ ನಾನು ಹಿಂಗೆ ಮಾತಾಡೋದು. ನೀನ್ ಹೋಗಿ ಮರಿಕಾ. ಯಾಕ್ ದೇವ್ರೆ, ಗೊತ್ತಿದ್ದು ನನ್ ಬಾಯಿ ಕಟ್ಟಾಕಿ ಎಲ್ರೂ ನಂಬಿಕೆಗೂ ದ್ರೋಹ ಮಾಡ್ಸಕ್ ಮಾಡ್ತಿದೀಯ. ನನಗೆ ಎಲ್ಲಿಗೆ ಹೋಗಿ ಸಾಯ್ಲಿ? ಇದು ಎಲ್ಲಿ ತಕೊಂಡೋಗಿ ನಿಲ್ಲಿಸ್ತದೋ ಒಂದು ತಿಳಿತಿಲ್ಲ. ವಿದ್ಯಕ್ಕ, ನಿನ್ನ ಒಳಗ್ ಕರ್ಸ್ಕೊಂಡ್ರು ಅನ್ನೋ ವಿಷಯ ಕೇಳಿ ಏಟ್ ಖುಷಿ ಆಯ್ತು ಗೊತ್ತೇ. ಬುಡಕ್ಕ, ದೊಡ್ಡ ಮಾವನ ನಿನ್ನ ಒಳಗ್ ಕರೆದ್ರು ಅನ್ಮ್ಯಾಕೆ ಇನ್ಮೇಲೆ ನಿನ್ ಕಷ್ಟ ಎಲ್ಲ ದೂರ ಆಗೋಯ್ತದೆ. ನಿನ್ ಸ್ಯಾನೆ ಚಂದಾಗಿರ್ತೀಯ. ಇಲ್ಲ ಬಿಡಿ, ರಾತ್ರಿ ಡಿ ಸಿ ಅವ್ರ ಹತ್ರ ಮಾತಾಡಿ ಅಲ್ಲೆಲ್ಲ ವ್ಯವಸ್ಥೆ ಮಾಡಕ್ ಹೇಳಿವಿನಿ. ಸಮಸ್ಯೆ ಬಂದ್ಮೇಲೆ ಎಚ್ಚೆತ್ಕೊಳ್ಳೋಕ್ಕಿಂತ ಮೊದಲೇ ಎಚ್ಚೆತ್ಕೊಳ್ಳೋದು ಒಳ್ಳೇದಲ್ವೇ? ಸರಿ ಸಾಹೇಬ್ರೆ, ನಾನು ಆಮೇಲೆ ನಿಮಗೆ ಫೋನ್ ಮಾಡ್ತೀನಿ. ಸರಿ ಆಗ್ಲಿ. ವೆಂಕಟೇಶ್, ಇವತ್ತು ಜನರಿರೋ ಛತ್ರಗಳಿಗೆ ಭೇಟಿ ಕೊಡಬೇಕು. ಸರಿ ಸರ್. ಆಮೇಲೆ ನಾವಲ್ಲಿ ಭೇಟಿ ಕೊಡೋ ವಿಷಯನ ಯಾರಿಗೂ ಹೇಳಕ್ ಹೋಗ್ಬಿಡಿ. ಯಾಕೆ ಅಂದ್ರೆ ದಿಢೀರ್ ಅಂತ ಭೇಟಿ ಕೊಟ್ರೆ ಅಲ್ವೇ ವಾಸ್ತವ ಏನಂತ ಗೊತ್ತಾಗೋದು. ಆಯ್ತು ಸರ್, ಅದಕ್ಕೆ ಬೇಕಾದ ವ್ಯವಸ್ಥೆ ನಾನು ಮಾಡ್ತೀನಿ. ಅವನಾ, ಏನಿವತ್ತು ಇಟುಬಿನ ದೇವಸ್ಥಾನ ಕೊಟ್ಟು ಬಂದ್ಬಿಟ್ಟಿದ್ಯಾ? ತಕೊಳ್ಳಿ ಪ್ರಸಾದ. ಇದಂತಿ ತಗೊಳವ, ಎಲ್ರಿಗೂ ಕೊಟ್ಬಿಡು. ಇಲ್ಲಿ ನಿಮ್ ಕೈ ಕೊಡಿ. ನಿಮ್ಗೆ ಒಳ್ಳೇದಾಗ್ಲಿ ಅಂತ ದೇವ್ರ ಹತ್ರ ಪೂಜೆ ಮಾಡಿಸ್ಕೊಂಡ್ ಬಂದೀವ್ರಿ. ಭದ್ರಾ, ಎಲ್ಲಿ ನಿನ್ ಕೈ ಕೊಡು, ನಿನ್ಗೂ ಕಟ್ತೀನಿ. ನಂಗೇನ್ ಬೇಕಾಗಿಲ್ಲ, ಇದ್ರ ಅವಶ್ಯಕತೆ ನಂಗಿಲ್ಲ. ಅಲ್ಲ ಕಣಜ್ಗೆ, ಮೊದ್ಲೇ ಭದ್ರಂಗೆ ನಿಮ್ ಕಂಡ್ರೆ ಆಗಕ್ಕಿಲ್ಲ. ಯಾವತ್ತೂ ಕಟ್ಟಿಸ್ಕೊಳ್ದಿದ್ದವನು ಇವತ್ ಕಟ್ಟಿಸ್ಕೊತೀನಿ ಅಂತ ಅದೆಂಗ್ ಅನ್ಕಂಡ್ರೆ? ಗೊತ್ತಿದ್ದು ಸುಮ್ಕೆ ಅಂತಾವ್ ಯಾಕೆ ಮಾತ್ ಕೇಳಿರಿ? ಅಕ್ಕ, ನೊಂದ್ಕಬೇಡ. ಭದ್ರ ಏನು ಅಂತ ನಿಂಗೆ ಗೊತ್ತು ತಾನೆ. ನಿಂಗಿವೆಲ್ಲ ಹೊಸ್ತು ಅಲ್ಲ. ಸಣ್ಣ ಮಕ್ಳಿಗೆ ಒಬ್ರು ಇಷ್ಟ ಆಗಕ್ಕಿಲ್ಲ ಅಂದ್ರೆ ಅವ್ರ ತಕ್ ಹೋಗಕ್ಕಿಲ್ಲ. ಇನ್ ಭದ್ರ ದೊಡ್ಡವನ್, ಅವನ್ ನಿಮ್ ಮಾತ್ ಕೇಳನೆ. ಅವನ್ಗಿಷ್ಟ ಇಲ್ಲ ಅಂದ್ರು ಯಾಕೆ ಪ್ರಯತ್ನ ಮಾಡ್ತೀಯ ಅಕ್ಕ?
ಅಕ್ಕ ಹಿಂಗೆ ಹೇಳ್ತೀನಿ ಅಂತವ ಮನ್ಸಿಗೆ ಬೇಜಾರು ಮಾಡ್ಕೋಬೇಡ. ಸುಮ್ಕೆ ಹಿಂಗೆಲ್ಲ ಮಾಡಿ ಎಲ್ರ ಮುಂದೆ ಅವನೇನಾದ್ರೂ ಅಂದ್ರೆ ನಿನ್ನ ಮನ್ಸಿಗೂ ನೋವಾಯ್ತದೆ. ಮತ್ತೆ ಹಿಂಗೆಲ್ಲ ಮಾಡಕ್ ಹೋಗ್ಬೇಡ. ಏನ್ಲ ಮೊಮ್ಮಗನೆ, ಏನ್ ನೋಡ್ತಾ ಕೂತಿದೀಯಾ? ಏನಿಲ್ಲ ಮಮ್ಮ, ಚಿಕ್ಕ ಮಕ್ಳಿಗೆಲ್ಲ ಏನ್ ಇಷ್ಟ ಅಂತ ನೋಡ್ತಾ ಕೂತಿದ್ದೆ. ಬರೀ ನಿನ್ ಮಗಳು ಇಷ್ಟ ನೋಡ್ತಾ ಕೂತ್ಕೊಂಡ್ಬಿಡು. ಆಮ್ಯಾಕೆ ನಿನ್ ಮಗಳು ಬೋ ಸಂದಾಗ ಹುಡ್ತಾಳೆ. ಯಾಕಮ್ಮಮ್ಮ ಹಂಗೆ ಹೇಳ್ತಾ ಇದ್ದೆ? ಮತ್ತಿನ್ನೇನೋ ಹೇಳ್ಬೇಕು ನೋಡು. ಹೊಟ್ಟೆಯಿಂದ ಆಚೆ ಬಂದ್ಮ್ಯಾಕೆ ನಿನ್ ಮಗಳು ಇಷ್ಟ ಕಷ್ಟ ಕೇಳ್ಕೊಂಡು ನೀನ್ ಅವಳನ್ನ ಸಂದಾಕ್ ನೋಡ್ಕೊಳ್ಳೋದು. ಆದ್ರೆ ಅವಳು ಹೊಟ್ಟೆ ಒಳಗಿರ್ಬೇಕಾದ್ರೆ ನೀನ್ ಸಂದಾಕ್ ನೋಡ್ಕೋಬೇಕಾಗಿರೋದು ಅವಳ ಅವನ್ನ. ಅವಳಿಗೇನ್ ಕಡಿಮೆ ಮಾಡಿದೀವಮ್ಮ? ಅವಳನೀಗ ಸಂದಾಗೆ ನೋಡ್ಕೊತಾ ಇಲ್ವೇ? ಲೇ, ಸಂದಾಗ ನೋಡ್ಕೊಳ್ಳೋದು ಅಂದ್ರೆ ಸೀರೆ ಒಡವೆ ಊಟ ಕೊಡೋದಲ್ಲ ಕಣ್ಲ. ಅವಳ ಇಷ್ಟ ಕಷ್ಟಗಳನ್ನ ತಿಳ್ಕೋಬೇಕು. ಬಸ್ರಿ ಅಂದ್ಮ್ಯಾಕೆ 108 ಬೈಕೆ ಇರ್ತವೆ. ಅದ್ನೆಲ್ಲ ಕೇಳ್ಕೊಂಡು ಈಡೇರ್ಸ್ಬೇಕು. ಅಮ್ಮಮ್ಮ, ಬಸ್ರಿ ಬೈಕ್ ಏನು ಅಂತ ತಿಳ್ಕೊಂಡು ಸಂತೆ ಎಲ್ಲ ತಡಿಕೊಂಡು ನಾನು ಹುಣ್ಸೆ ಹಣ್ಣು ನೆಲ್ಲಿಕಾಯಿ ತಂದ್ಕೊಟ್ಟಿದೀನಿ ಗೊತ್ತೇ. ಅದು ಅಲ್ದಲೆ ಅವಳಿಗೆ ಇಷ್ಟ ಅಂತ ಅನ್ಬಿಟ್ಟು ಪರೀಕ್ಷೆ ಬರ್ಸಿಲ್ವೇ? ಇನ್ನು ಏನ್ ಮಾಡ್ಬೇಕು? ರೇ ದಡ್ಡ, ಬೈಕೆ ಅಂದ್ರೆ ಬರೇ ತಿನ್ನೋದು ಉಣ್ಣೋದು ಅಲ್ಲ ಕಣ್ಲ. ಏಟೆಲ್ಲ ವಿಚಾರ ಇರ್ತವೆ. ಕೆಲವೊಂದನ್ನ ಹೇಳ್ಕೊತಾರೆ, ಇನ್ ಕೆಲವೊಂದನ್ನ ಹೇಳ್ಕೊಳಕ್ ಆಗಕ್ಕಿಲ್ಲ. ಅದಕ್ಕೆ ಕೇಳ್ಕೊಂಡು ಅಂತ ಬೈಕೆಗಳನ್ನೆಲ್ಲ ನಾವು ಈಡೇರಿಸ್ಬಿಟ್ರೆ ಹುಟ್ಟೋ ನಿನ್ನ ಮಗಳು ಸಂದಾಗ ಹುಡ್ತವಳೆ. ಹಂಗೆ ಬೇರೆ ಬೈಕೆಗಳು ಇರ್ತಾವೋ? ಮತ್ತೇನ್ ಅನ್ಕೊಂಬಿಟ್ಟೆ? ಸರಿ, ಮತ್ತೆ ಅದೇನ್ ಇಷ್ಟ ಅಂತವ ನೀನೇ ತಿಳ್ಕೊಂಬಿಟ್ಟು ನಂತ ಹೇಳ್ಬಿಡು, ಅದೇನು ಅಂತ ನಾನೇ ತೀರ್ಸ್ಬಿಡ್ತೀನಿ. ನೋಡು, ಇದೇ ಕಾರಣಕ್ಕೆ ನೀ ನನ್ನ ಹತ್ರ ಬೈಸ್ಕೊಳ್ಳೋದು. ಎಲ್ಲಾನು ನಮ್ಮ ಹತ್ರ ಹೇಳ್ಕೊಳಕ್ ಆಗಕ್ಕಿಲ್ಲ. ಅದ್ರಲ್ಲೂ ಹೆಣ್ಮಕ್ಳು ಎಲ್ಲಾನು ಹೇಳ್ಕೊಳ್ಳೋದು ಇಲ್ಲ. ಮತ್ಯಾರ್ಥ ಹೇಳ್ಕತಾರೆ? ಹೆಣ್ಮಕ್ಳು ಅವ್ರ ಅವ್ವ ಅಪ್ಪನ್ ತಾವ ಮನಸ್ ಬಿಚ್ಚಿ ಮಾತಾಡ್ತಾರೆ. ಆದ್ರೆ ಇವಳಂಗ್ ಮಾತಾಡಕ್ಕೆ ಅವಳ ಅಪ್ಪ ಅಮ್ಮನ್ನ ನಮ್ಮ ಮಟ್ಟಿಗೆ ಬರ್ದೇ ಇರೋಂಗ್ ಮಾಡ್ಬಿಟ್ಟಿದೀವಲ್ಲ. ಅವಳು ತಾನೇ ಹೆಂಗ್ ಹೇಳ್ಕೊಳಕಾದಿತ್ತು? ನೀನೇ ಯೋಚನೆ ಮಾಡು. ಅದು ಬಿಟ್ರೆ ಅವ್ರು ಎಲ್ಲ ಹೇಳ್ಕೊಳ್ಳೋದು ತಮ್ಮ ಗಂಡನ್ ತಾವ ಮಾತ್ರ. ಅದಕ್ಕೆ ನೀನ್ ಅವಳ ತಾವ ಹೋಗಿ ಪಿರುತಿಯಿಂದ ಮಾತಾಡ್ಸಿ ಅವಳ ಆಸೆ ಏನು ಅಂತ ಕೇಳ್ಕೊಂಡು ಅದನ್ನೆಲ್ಲ ಈಡೇರಿಸ್ಬೇಕಾಗಿರೋದು ನಿನ್ ಕರ್ತವ್ಯ. ವಾ, ಅದ್ ಬೇರೆಯೋ? ಈಗ ನೀನ್ ಏನೇನ್ ಹೇಳಿದ್ಯೋ ಅದನ್ನೆಲ್ಲ ಹೊಳ್ತಾವ ಹೊಸಿ ಕೇಳ್ಕೊಂಬತ್ತೀನಿ ತಡಿ. ಸರಿ ಕಣಪ್ಪ, ಹಂಗೆ ಮಾಡು. ಆವಾಗ ನೋಡು ಹೆಂಗ್ ಕಳೆ ಆಗಿರ್ತಾಳೆ ಅಂತ. ಸರಿ ಬಿಡು, ಈಗಲೇ ಹೋಯ್ತೀನಿ. ನಿಮ್ ಸಂಕಟ ನನ್ಗೆ ಅರ್ಥ ಆಗ್ತದೆ. ಅಳ್ಬೇಡ ಮೋನ, ಸಮಾಧಾನ ಮಾಡ್ಕೊ. ಭದ್ರ ಮಾತಾಡ್ದ ಅಂತ ನಂಗೆ ಬೇಸರ ಆಗ್ಲಿಲ್ಲ. ಆದ್ರೆ ಅವನಿಗೆ ಒಳ್ಳೇದಾಗ್ಲಿ ಅಂತ ಪೂಜೆ ಮಾಡಿಸ್ಕೊಂಬಂದಿದ್ದಾರವ. ಕಡೆ ಪಕ್ಷ ನನ್ನ ಕೈಲಿ ಕಟ್ಸ್ಕೊಂಡಿಲ್ಲ ಅಂದ್ರೂ ಪರವಾಗಿಲ್ಲ, ಅವನೇ ಕಟ್ಕೊಂಡಿದ್ರು ನನಗೆ ಸಮಾಧಾನ ಆಗಿರ್ತಿತ್ತು ರೀ. ಆದ್ರೆ ನನ್ನ ಮ್ಯಾಲಿನ ಕೋಪಕ್ಕೆ ತಾರನೇ ಬೇಡ ಅಂದ್ಬಿಟ್ನಲ್ಲ, ಅದಕ್ಕೆ ಹೊಸಿ ಬೇಜಾರಾಯ್ತು ಅಷ್ಟೇ. ನಿನಗೆ ಅವನ ಮೇಲೆ ಏಟ್ ಬೀರುತ್ತಿದೆ ಅಂತ ನನಗೂ ಸಂದಾಗ ಗೊತ್ತು. ಆದ್ರೆ
ಇದೊಂದು ವಿಷಯದ ಬಗ್ಗೆ ನಿಮ್ಮಿಬ್ಬರ ಬಗ್ಗೆ ನಾನೇನು ಮಾಡೋಕ್ಕಾಗ್ತಾ ಇಲ್ಲ. ಅವನಿಗೆ ನಾನು ಬೈದು ಹೇಳಿದ್ರೆ ನನ್ನ ಮೇಲಿನ ಗೌರವಕ್ಕೆ ನಿನಗೂ ಗೌರವ ಕೊಡ್ತಾನೆ ಅಟೆಯ. ಇಲ್ಲ ರೀ, ಈ ವಿಚಾರದಲ್ಲಿ ನೀವು ಸರಿಯಾದ ನಿರ್ಧಾರನೇ ಮಾಡಿದ್ದೀರಿ. ನೀವು ಹೇಳಿದ್ರೆ ಅವನು ನನ್ನ ಕುಟ್ಟೆ ಸಣ್ಣಾಗಿ ಮಾತಾಡ್ಬೋದು, ಆದ್ರೆ ಅದು ಅವನ ಮನಸ್ಸಿಂದ ಬರೋ ಪಿರುತಿ ಆಗಿರಕ್ಕಿಲ್ಲ. ಆ ಥರ ಪಿರುತಿ ನನಗೆ ಬೇಡ ರೀ. ಅವನು ಮನ್ಸಾರೆ ಅವ್ವ ಅಂತ ಒಪ್ಕೊಳ್ಳೋ ಪಿರುತಿ ಬೇಕು. ಅದಕ್ಕೋಸ್ಕರ ನಾನು ಇಲ್ಲಿ ಗಂಟ ಕಾಯ್ದೀವ್ನಿ. ಇನ್ನು ನನ್ನ ಜೀವ ಇರೋ ಗಂಟನೂ ಕಾಯ್ತೀನಿ ರೀ. ಆದ್ರೆ ನನ್ ಸಾಯಕ್ಕಿಂತ ಮುಂಚೆ ಅವನು ಒಂದೇ ಒಂದ್ ಕಿತ ಅವ್ವ ಅಂತ ಕರೆದ್ರೆ ಸಾಕು ರೀ. ಅವತ್ತಿಗೆ ನನ್ ಜನ್ಮ ಸಾರ್ಥಕ ಆಯ್ತದೆ. ಯೋಚನೆ ಮಾಡಬೇಡಮ್ಮ. ಇವತ್ತಲ್ಲ ನಾಳಿಕೆ ನೀನು ಒಳ್ಳೆ ಮನಸ್ಸು ಅವನಿಗೆ ಅರ್ಥ ಆಯ್ತದೆ. ಖಂಡಿತವಾಗ್ಲೂ ಅವನಿನ್ ತಾವು ಬಂದು ಅವ್ವ ಅಂತ ಕರೆದೇ ಕರಿತಾನೆ. ನೋಡ್ತಾ ಇರು. ಆ ಕ್ಷಣಕ್ಕೋಸ್ಕರ ನಾನು ಹಗ್ಲು ರಾತ್ರಿ ಕಾಯ್ತೀನಿ ರೀ. ಆದ್ರೆ ಆ ಕ್ಷಣ ಅದ್ ಯಾವಾಗ ಬರ್ತದೋ ಏನು. ಬರ್ತದೆ ಮಾನ, ಆದಷ್ಟು ಬೇಗ ಬರ್ತದೆ.